ಇವತ್ತು ಮತ್ತೊಂದು ಸಮ್ಮರ್ ಸ್ಪೆಷಲ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿನ ನೀವು 6 ತಿಂಗಳ ಪಾಪುವಿಂದ ಹಿಡಿದು ಎಲ್ಲ ವಯಸ್ಸಿನ ಮಕ್ಕಳಿಗೂ ಮಾಡಿ ತಿನ್ನಿಸ್ಬೋದು. ಸಮ್ಮರಲ್ಲೇ ಅಂತಲ್ಲ, ನೀವು ಯಾವಾಗ ಬೇಕಾದರೂ ಮಾಡಿ ತಿನ್ನಿಸ್ಬೋದು. ತುಂಬಾ ಒಳ್ಳೆಯದು. ಮಕ್ಕಳ ವೆಯ್ಟ್ ಗೇನ್ ಮಾಡೋದಕ್ಕೂ ಈ ರೆಸಿಪಿ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಸಬ್ಬಕ್ಕಿ, 2 ಬಾದಾಮಿ, 2 ಗೋಡಂಬಿನ ಸೇರಿಸ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೀವು 6-7 ತಿಂಗಳ ಪಾಪುಗೆ ಮಾಡ್ತಾ ಇದ್ದೀರಾ ಅಂದರೆ 1 ಬಾದಾಮಿ 1 ಗೋಡಂಬಿ ಸೇರಿಸ್ಕೊಳ್ಳಿ. ನೀವು ಇದರ ಜೊತೆಗೆ 1 ಏಲಕ್ಕಿ ಬೇಕಿದ್ರೂ ಉಪಯೋಗಿಸ್ಬೋದು ಫ್ಲೇವರ್ಗೋಸ್ಕರ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದ ನಂತರ ಇದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡಿಕೊಂಡು ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಬಿಟ್ಟು ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಪೌಡರ್ ಮಾಡ್ಕೊಂಡಿರೋವಂಥ ಇದೇ ಬ್ಲೆಂಡರ್ ಜಾರ್ಗೆ ಅರ್ಧ ಆ್ಯಪಲ್ನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ. ಇದರ ಜೊತೆಗೇ 2 ಡೇಟ್ಸ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. 1 ವರ್ಷ ಮೇಲ್ಪಟ್ಟ ಮಕ್ಕಳಾದರೆ ನೀವು ನೀರಿಗೆ ಬದಲಾಗಿ ಹಾಲು ಕೂಡ ಉಪಯೋಗಿಸ್ಬೋದು. ನೋಡಿ, ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಬಿಟ್ಟು 1 ಕಪ್ ನೀರು ಸೇರಿಸ್ಕೊಳ್ಳಿ. ನಾನು ಮೊದಲೇ ತಿಳಿಸಿದಾಗೆ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಮಾಡ್ತಾ ಇದ್ದೀರಾ ಅಂದರೆ ನೀರಿಗೆ ಬದಲಾಗಿ ಹಾಲು ಕೂಡ ಉಪಯೋಗಿಸ್ಬೋದು. ಈಗ ಈ ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಕರೆಕ್ಟಾಗಿ 10 ನಿಮಿಷ ಬೇಯಿಸ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ. ಈ ರೆಸಿಪಿನ ನೀವು ಬೆಳಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಮಾಡಿ ತಿನ್ನಿಸ್ಬೋದು. ಆ್ಯಪಲ್ಗೆ ಬದಲಾಗಿ ಬಾಳೆಹಣ್ಣು ಕೂಡ ಉಪಯೋಗಿಸ್ಬೋದು. ಆ್ಯಪಲ್ ಮತ್ತು ಡೇಟ್ಸ್ ಉಪಯೋಗಿಸಿರೋದ್ರಿಂದ ಅದರಲ್ಲೇ ಸಿಹಿ ಅಂಶ ಇರುತ್ತೆ. ಸೊ ಎಕ್ಸ್ಟ್ರಾ ಸ್ವೀಟ್ ಹಾಕೋ ಅವಶ್ಯಕತೆ ಇಲ್ಲ. ನಿಮ್ಗೆ ಹಂಗೂ ಬೇಕು ಅಂತ ಅನಿಸಿದ್ರೆ ಒಂಚೂರು ಬೆಲ್ಲ ಸೇರಿಸ್ಕೊಳ್ಬೋದು. ಸೊ ನೋಡಿ, ಕರೆಕ್ಟಾಗಿ 10 ನಿಮಿಷಕ್ಕೆ ಇದು ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ? ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿರುತ್ತೆ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸೇರಿಸ್ಬಿಟ್ಟು ಸ್ವಲ್ಪ ಬೆಚ್ಚಗಾದ್ಮೇಲೆ ಪಾಪುಗೆ ತಿನ್ನಿಸ್ಬೋದು. ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ಹೆಲ್ತಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.